ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮ್ಮ ಜೊತೆ ಲಾಸ್ಟ್ ಡೇ ಪೂಜೆ ವ್ಲಾಗ್ನ ಶೇರ್ ಮಾಡ್ತಿದ್ದೀನಿ. ಅಂದರೆ 4 AM ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡೋ ದಿನ ಇವತ್ತಿಗೆ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ತಿದ್ದೀನಿ. ಸೊ ಇವತ್ತು ಎಂಡ್ ಆಯಿತು. ಹಾಗೆಯೇ ಈ ರೋಟೀನ್ ಕೂಡ ಎಂಡ್ ಆಗ್ತಾಯಿದೆ. ಒಂಥರ ಡಿಫ್ರೆಂಟಾಗಿತ್ತು 4 ಗಂಟೆಗೆ ಎದ್ದು ಪೂಜೆ ಮಾಡೋದಾಗಿರ್ಬೋದು ಪ್ರತಿಯೊಂದೂ. ಸೊ ಆ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆಯಿತಾ. ಸ್ವಲ್ಪ ಸಿಕ್ಕಾಬಟ್ಟೆ ಏರ್ ಫಾಲ್ ಆಗ್ತಾಯಿದೆ, ಯಾಕಂತಲೇ ಗೊತ್ತಿಲ್ಲ. ನಾನು ಏನು ಚೇಂಜಸ್ ಮಾಡ್ಕೊಂಡಿಲ್ಲ, ಬಟ್ ಇವಾಗ ಡೈಲಿ ಸ್ನಾನ ಮಾಡೋದ್ರಿಂದ ಏನಾದರೂ ಏರ್ ಫಾಲ್ ಆಗ್ತಿದೆಯಾ ಏನು ಅನ್ನೋದು ಅಷ್ಟು ಕರೆಕ್ಟಾಗಿ ನನಗೆ ಗೊತ್ತಿಲ್ಲ. ಬಟ್ ಏರ್ ಕೇರ್ ಮಾಡ್ತಾನೂ ಇಲ್ಲ, ಸ್ವಲ್ಪ ಟೈಮ್ ಆಗೋಗ್ಬಿಟ್ಟಿದೆ, ಹಾಗಾಗಿ ಸಿಕ್ಕಾಬಟ್ಟೆ ಏರ್ ಫಾಲ್ ಆಗ್ತಾಯಿದೆ. ಆದಷ್ಟು ಬೇಗ ಅದಕ್ಕೆ ಸೊಲ್ಯೂಷನ್ ಹುಡ್ಕೋಬೇಕು ಮತ್ತು ಸ್ವಲ್ಪ ಏರ್ ಕೇರ್ನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ತುಂಬ ಸ್ಟ್ರೆಸ್ ಅನ್ನಿಸ್ತಾ ಇತ್ತು, ಮತ್ತು ಯಾಕೋ ಅಷ್ಟೊಂದು ಮೆಂಟಲ್ ಆಗಿರ್ಬೋದು ಇಲ್ಲ ಫಿಸಿಕಲಿ ಸ್ವಲ್ಪ ಎಲ್ತು ಅಷ್ಟಕ್ಕಷ್ಟೇ ಅನ್ನೋ ಥರ ಇತ್ತು ಈ ದಿನ. ಸೊ ಇಟ್ಸ್ ಓಕೆ, ಬಟ್ ಹಂಗೇ ಸ್ವಲ್ಪ ಲೇಟಾಗಿ ಎದ್ದಿದ್ದಾಯಿತು ಆ ದಿನ. ಸ್ವಲ್ಪ ಮಂಕ್ ಅನ್ನೋ ಥರ ಅನ್ನಿಸ್ತಾ ಇತ್ತು. ಸ್ವಲ್ಪ ಎಣ್ಣೆ ಹಚ್ಚಿ ಮಸಾಜ್ ಎಲ್ಲ ಮಾಡಿಕೊಂಡು ರೆಸ್ಟ್ ಮಾಡೋಣ ಅಂತ ಬೆಳಗ್ಗೆನೇ ಮಾಮೂಲಿ ಡೈಲಿ ರೊಟೀನ್ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಸಾರಿ, ಇದು ಬಂದುಬಿಟ್ಟು 2 days ಲಾಂಗ್ ಆಗಿರುತ್ತೆ. ಅಂದರೆ ಗುರುವಾರ ದಿನದ್ದು ಇದು ವಿಡಿಯೋ. ಸೊ ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ಎಲ್ಲ ಮುಗಿಸ್ಕೊಂಡು ನಾರ್ಮಲ್ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಬಟ್ ಮೂಡ್ ಅಷ್ಟಕ್ಕಷ್ಟೇ ಇತ್ತಲ್ವ, ಸೊ ಹಂಗೆ ಸ್ವಲ್ಪ ಏರ್ ಫಾಲ್ ನೋಡ್ತಾ ಇರ್ಬೋದು ನೀವು. ಇಷ್ಟೊಂದು ಅನ್ನೋದಕ್ಕಿಂತ ನನಗೆ ಇಷ್ಟು ಕೂದಲು ಏರ್ ಫಾಲ್ ಆಗ್ತಾನೇ ಇರಲಿಲ್ಲ. ಸೊ ಕಂಟ್ರೋಲ್ ಆಗಿತ್ತು, ಚೆನ್ನಾಗಿತ್ತು. ಬಟ್ ಇವಾಗ ಸ್ವಲ್ಪ ಏರ್ ಫಾಲ್ ಆಗ್ತಾ ಇದೆ, ಅದನ್ನು ಆದಷ್ಟು ಕಂಟ್ರೋಲ್ ಮಾಡ್ಕೋಬೇಕು. ಮತ್ತು ಇವಾಗ ಮಸಾಜ್ ಎಲ್ಲ ಮಾಡ್ಕೊಂಡ್ಮೇಲೆ ಫೇಸ್ಗೂ ಕೂಡ ಮಸಾಜ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಪ್ಯೂರ್ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತೀನಿ. ಸ್ವಲ್ಪ ಸ್ಟ್ರೆಸ್ ಎಲ್ಲ ಆಗಿದ್ರೆ ಇಲ್ಲ ನರಗಳಿಗೆ ಸ್ವಲ್ಪ ಮಸಾಜ್ ಸಿಕ್ತಂಗೆ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಪ್ಯೂರ್ ಕೊಬ್ಬರಿ ಎಣ್ಣೆ ಆಗಿರೋದ್ರಿಂದ ಏನೂ ಸೈಡ್ ಎಫೆಕ್ಟ್ ಆಗೋದಿಲ್ಲ. ನೀವೇನಾದರೂ ಯೂಸ್ ಮಾಡಬೇಕು ಅಂತಿದ್ರೆ ನಿಮ್ಮ ಫೇಸ್ಗೆ ಅಡ್ಜಸ್ಟ್ ಆಗುತ್ತೆ ಅಂದರೆ ಆದಷ್ಟು ನೈಟ್ ಟೈಮ್ ಯೂಸ್ ಮಾಡಿ ಆಯಿತಾ. ನೈಟ್ ಹಚ್ಬಿಟ್ಟು ಮಲ್ಕೊಂಡ್ರೆ ಬೆಳಗ್ಗೆ ಎದ್ದು ಫೇಸ್ ವಾಶ್ ಮಾಡ್ಕೋಬಹುದು. ನಾನು ಸ್ವಲ್ಪ ಅಷ್ಟು ಮಂಕ್ ಅನ್ನಿಸ್ತಿತ್ತಲ್ವ, ಸೊ ಹಂಗೇನೆ ಮಸಾಜ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಟೈಮ್ ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಮಸಾಜ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಫೇಸ್ಗಂತೂ ಒಳ್ಳೆ ಗ್ಲೋ ಕೊಡುತ್ತೆ, ಹಂಗೇ ಮೆಸೇಜ್ ಕೂಡ ಮಾಡ್ದಂಗೆ ಅನಿಸುತ್ತೆ. ಹಂಗೆ ನಿಮ್ಮ ಜೊತೆ ಇನ್ನೊಂದು ಪ್ರಾಡಕ್ಟ್ ರಿವ್ಯೂನ ತೋರಿಸ್ತಾ ಇದ್ದೀನಿ. ಏನಪ್ಪ ಅಂದರೆ ಇದು ಬಂದುಬಿಟ್ಟು ಮೇಕಪ್ ಬ್ಯಾಗ್. ಸೊ ನನ್ನ ಫ್ರೆಂಡ್ಗೆ ಅಂತ ತರಿಸಿದ್ದೆ ಆಯಿತಾ. ತುಂಬ ಚೆನ್ನಾಗಿದೆ, ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಯಾರಾದರೂ ಜಾಸ್ತಿ ಮೇಕಪ್ ಸಾಮಾನ ಯೂಸ್ ಮಾಡೋದ್ರ ಇದ್ದರೆ ಮತ್ತು ಅವ್ರಿಗೇನಾದ್ರು ಪಾಪು ಇದ್ದರೆ ಅವ್ರ ಮೇಕಪ್ ಸಾಮಾನಾಗಿರ್ಬೋದು, ಪಾಪುದು ಕ್ರೀಮ್ಸ್ ಆಗಿರ್ಬೋದು ಎಲ್ಲನೂ ಇಟ್ಕೊಳ್ಳೋಕ್ಕೆ ಆರಾಮಾಗಿದೆ. ಬ್ಯಾಗ್ ನೀವು ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಓನ್ಲಿ 130 rupees ಏನೋ, ಇದಕ್ಕೆ 130 ರೂಪಾಯಿ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಕಂಫರ್ಟ್ಮೆಂಟ್ಗಳಿದೆ, ಅಂದರೆ ತುಂಬ ಚೆನ್ನಾಗಿದೆ. ಯಾರು ಬೈ ಮಾಡೋರಿದ್ದರೆ ಬೈ ಮಾಡಿ. ಇದು ಬಂದುಬಿಟ್ಟು ಮೀಸೋ ಪ್ರಾಡಕ್ಟು ಆಯಿತಾ. ತುಂಬ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ಆರಾಮಾಗಿ ಎಲ್ಲನೂ ಇಡ್ಸ್ಕೊಳ್ಳುತ್ತೆ, ತುಂಬ ಚೆನ್ನಾಗಿದೆ. ಒಂದ್ಸತಿ ಟ್ರೈ ಮಾಡೋರಿದ್ರೆ ಟ್ರೈ ಮಾಡಿ ಆಯಿತಾ. ಹಂಗೇನೆ ಇದು ಬಂದುಬಿಟ್ಟು ಶುಕ್ರವಾರ ಬೆಳಗ್ಗೆಂದು ವಿಡಿಯೋ. ಸೊ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಕೂಡ ಮುಗಿಸ್ಕೊಂಡೆ. 5:30 5 o'clock ಅನ್ನೋ ಅಷ್ಟರಲ್ಲಿ ಅರೌಂಡ್ 5:30 ಒಳಗಡೆ ಎಲ್ಲ ಕಂಪ್ಲೀಟ್ ಆಗಿತ್ತು ಅಂತ ಅಂದ್ಕೊತೀನಿ. ಸೊ ಪೂಜೆ ಎಲ್ಲ ಮಾಡಿದ್ದಾಯಿತು. ಹೊರ್ಗಡೆನೂ ಕೂಡ ಪೂಜೆನ ಮುಗಿಸ್ಕೊಂಡಿದ್ದೆ. ಅಂದರೆ ಹೊಸ್ಲ ಹತ್ರ ಆಗಿರ್ಬೋದು ಇಲ್ಲ ತುಳಸಿ ಕಟ್ಟೆಗೆ ಪೂಜೆ ಮತ್ತು ಮನೆ ದೇವ್ರಿಗೆ ಪೂಜೆ, ದೇವ್ರ ಮನೆಯಲ್ಲಿ ಎಲ್ಲ ಕೂಡ ಪೂಜೆನ ಮುಗಿಸ್ಕೊಂಡಿದ್ದೆ. ಸೊ ಇದು ಬಂದುಬಿಟ್ಟು ಲಾಸ್ಟ್ ಡೇ ವ್ಲಾಗ್ ಅಂತಲೇ ಹೇಳ್ಬೋದು. ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನಾನು ಬೇಗನೆ ಮುಗಿಸ್ತಾ ಇದ್ದೀನಿ. ಒಂಥರ ಡಿಫ್ರೆಂಟ್ ಆಗಿತ್ತು ಎಕ್ಸ್ಪೀರಿಯೆನ್ಸು. ಆದರೂ ಸಿಕ್ಕಾಬಟ್ಟೆ ಕಷ್ಟನೇ ಇದೆ. ಅಷ್ಟೊಂದು ಆರಾಮಾಗಿ ಈಸಿಯಾಗಿ ಡೈಲಿ 4 ಗಂಟೆಗೆ ಎದ್ದು ಪೂಜೆ ಮಾಡೋದು ಕಷ್ಟ ಆಗುತ್ತೆ ಅಲ್ವಾ. ಸೊ ಇಟ್ಸ್ ಓಕೆ, ಪರವಾಗಿಲ್ಲ, ಚೆನ್ನಾಗಿತ್ತು. ಒಂಥರ ಡಿಫ್ರೆಂಟಾಗಿತ್ತು, ಪೀಸ್ಫುಲ್ ಆಗಿತ್ತು. ನನಗಂತೂ ಆರಾಮ್ ಅನ್ನಿಸ್ತಾ ಇದೆ ಇವಾಗ. ಮತ್ತು ಇವಾಗ ಅಮ್ಮ ಬಂದಿದ್ದರು. ಮೆಣಸಿನ್ಕಾಯಿ ಆಗಿರ್ಬೋದು, ಕುಂಬಳಕಾಯಿ ಆಗಿರ್ಬೋದು, ನನಗಿಷ್ಟ ಅಂತ ಪರಂಗಿಯನ್ನು ಕೂಡ ತಗೊಬಂದಿದ್ದಾರೆ. ನಮ್ಮಮ್ಮ ಯಾವತ್ತೇ ಕೂಡ ಬಂದ್ರೂ ಬರ್ದೇ ಅಂತೂ ಬರೋದೇ ಇಲ್ಲ ಆಯಿತಾ. ಏನಾದರೂ ಒಂದು ತಗೊಂಡು ಬಂದೇ ಬರ್ತಾರೆ ಆಯಿತಾ. ಬರೀ ಇಷ್ಟೇ ಅಂತ ಅಲ್ಲ, ಇನ್ನೂ ಜಾಸ್ತಿನೇ ತಗೊಬಂದಿರು. ಜಸ್ಟ್ ನಾನು ಇಷ್ಟನ್ನು ಮಾತ್ರ ತೋರಿಸ್ದೆ ಆಯಿತಾ. ನಮ್ಮ ಹಿತ್ತಲಲ್ಲಿ ಬೆಳೆದಿರೋ ಅಂಥ ಟೊಮೊಟೊವನ್ನು ಕೂಡ ತಗೊಬಂದಿದ್ದಾರೆ. ನನಗೆ ಏನೇನು ಇಷ್ಟ ಪ್ರತಿಯೊಂದನ್ನು ತಗೊಬರ್ತಾರೆ. ಮತ್ತು ನಮ್ಮಮ್ಮ ನನ್ನನ್ನು ನೋಡೋದಕ್ಕೆ ಅಂತಲೇ 1 week
ವೀಕ್ಗೆ ಅಟ್ಲೀಸ್ಟ್ 2 ಟೈಮ್ಸ್ ಆದರೂ ಬಂದೇ ಬರ್ತಾರೆ ಆಯಿತಾ. ಒಂದು ಮಂತಲ್ಲಿ ಒಂದು 4 to 5 ಟೈಮ್ಸ್ ಆದರೂ ಬಂದು ಹೋಗಿರ್ತಾರೆ. ಹಂಗೇ ನಾನು ಈ ಥರ ಇಡ್ಲಿನ ತುಂಬ ಇಷ್ಟಪಡ್ತೀನಿ. ಅಂದರೆ ತಟ್ಟೆ ಇಡ್ಲಿ ಬರುತ್ತಲ್ಲ ಆ ಥರನೇ ಸಿಕ್ಕಾಪಟ್ಟೆ ಇಷ್ಟ. ನಾನು ಒಂದು ಸತಿನೂ ಮಾಡಿಲ್ಲ ಆಯಿತಾ, ತುಂಬ ದಿನ ಆಗಿಬಿಟ್ಟಿತ್ತು. ಹಂಗೇ ಇದು ಪಾತ್ರೆ ಪರ್ಚೇಸ್ ಮಾಡಿದ್ರಂತೆ, ಹಂಗೆ ನಿನಗೆ ಅಂತಲೇ ತೊಗೊಂಡಿದ್ದೀನಿ ಅಂತಂದ್ಬಿಟ್ಟು ಅದನ್ನು ಕೂಡ ತಗೊಬಂದಿದ್ದಾರೆ. ಹಂಗೇ ನೀವು ಇವಾಗ ನೋಡ್ತಾ ಇರ್ಬೋದು, ಬೆಣ್ಣೆನೂ ಕೂಡ ಸಹ ತಗೊಬಂದಿದ್ದಾರೆ. ಕರಗಿಸ್ಕೊಂಡು ತುಪ್ಪ ತಿನ್ನು, ಚೆನ್ನಾಗಿ ತಿನ್ನು, ಹಂಗೆ ಹಿಂಗೆ ಅನ್ನೋ ಥರ ಪ್ರತಿಯೊಂದನ್ನು ತಗೊಬಂದಿದ್ರು. ಮತ್ತು ಅವರು ಬಂದಿದ್ದು ಹೋಗಿದ್ದಾಯಿತು, ಸ್ವಲ್ಪ ಕೆಲಸ ಇತ್ತು ಅಂತ ಬಂದಿದ್ದರು. ಮತ್ತು ಇವಾಗ ನಾನು ಇನ್ನೇ ಎಕ್ಸ್ಟ್ರಾ ಕೆಲಸ ಮುಗಿಸ್ಕೊಂಡು ಅಡುಗೆ ಎಲ್ಲ ಕೆಲಸ ಮುಗಿಸ್ಕೊಂಡೆ, ಊಟ ಕೂಡ ಆಯಿತು. ಮತ್ತು ನಾಳೆ ಶನಿವಾರ ಅಲ್ವಾ, ಹಾಗಾಗಿ ಶನಿವಾರಕ್ಕೆ ಕ್ಲೀನ್ ಎಲ್ಲ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಮನೆಯೆಲ್ಲ ನೀಟಾಗಿ ಒಂದು ಸತಿ ಕಸ ಎಲ್ಲ ತೆಗಿತಿದ್ದೀನಿ. ಕಸ ಎಲ್ಲ ತೆಗೆದು ಮತ್ತು ಮನೆ ಒರೆಸ್ಬೇಕು. ಇನ್ನೂ ಎಕ್ಸ್ಟ್ರಾ ಕೆಲಸಗಳಿರುತ್ತೆ ಅಲ್ವಾ, ಪಾತ್ರೆ ಎಲ್ಲ ತೊಳಿಬೇಕು, ಅದನ್ನು ತಗೊಬಂದು ಕಿಚನ್ಗೆ ಇಡಬೇಕು. ಇನ್ನೂ ಎಕ್ಸ್ಟ್ರಾ ಕೆಲಸಗಳು ಸಣ್ಣ ಪುಟ್ಟ ಅಂತೂ ಜಾಸ್ತಿ ಇದ್ದೇ ಇರುತ್ತೆ. ಡೈಲಿ ಮಾಡ್ತಾನೆ ಇರ್ತೀನಿ, ಬಟ್ ಅದು ಡೈಲಿ ಒಂದೊಂದು ಕೆಲಸ ಆ್ಯಡ್ ಆಗ್ತಾನೆ ಇರುತ್ತೆ. ಡೈಲಿ ಇದೇ ರೀತಿ ಅನ್ನೋ ಥರ ಏನೂ ಇರಲ್ಲ ಆಯಿತಾ. ಒಂದೊಂದು ದಿನ ಒಂದೊಂದು ಥರ ಡಿಫ್ರೆಂಟಾಗಿರುತ್ತೆ. ಬೆಳಗ್ಗೆ ಒಂದಿನ ಕೆಲಸನೇ ಇರಲ್ಲ ಅಂತ ಅನಿಸ್ತಾ ಇರುತ್ತೆ, ಆರಾಮಾಗಿರ್ತೀನಿ. ಒಂದಿನ ಮೂಡ್ ಚೆನ್ನಾಗಿರಲ್ಲ, ಒಂದಿನ ಬೇಗ ಕೆಲಸ ಮುಗಿಸಿರ್ತೀನಿ, ಒಂಥರ ಡಿಫ್ರೆಂಟಾಗಿರುತ್ತೆ. ಡೇ ಟು ಡೇನೂ ತುಂಬ ಚೆನ್ನಾಗಿದೆ ಆಯಿತಾ. ಸೊ ಮನೆಯೆಲ್ಲ ಕಸ ತೆಗೆದು ಒರೆಸಿದ್ದು ಕೂಡ ಆಯಿತು. ಹಂಗೇ ಸ್ವಲ್ಪ ತೊಗರಿ ಎಲ್ಲ ಮೇಲ್ಗಡೆ ಒಣಗಿದ್ರು ಬಿಸಿಲಿಗೆ, ಅದೆಲ್ಲ ಒಣಗಿತ್ತು ಅಲ್ವಾ, ಅದನ್ನೆಲ್ಲ ಎತ್ತಿಟ್ಬಿಡೋಣ, ಸ್ವಲ್ಪ ಮರ್ತೋಗ್ಬಿಡ್ತೀನಿ ಆಮೇಲೆ ಸಂಜೆ ಆಗಿಬಿಟ್ರೆ ಅಂದ್ಬಿಟ್ಟು ಅದನ್ನು ಕೂಡ ಮುಗಿಸ್ಕೊಳ್ಳೋಣ ಅಂತ ಟೆರೇಸ್ ಮೇಲೆ ಹೋಗಿ ಎತ್ತಿಡ್ತಾ ಇದ್ದೀನಿ. ನಾನೇನಾದರೂ ಕೆಲಸ ಮಾಡುವಾಗ ಅಂದರೆ ಕಸ ತೆಗಿಬೇಕಾದ್ರೆ, ಪಾತ್ರೆ ತೊಳಿಬೇಕಾದ್ರೆ, ಮನೆ ಒರೆಸ್ಬೇಕಾದ್ರೆ, ಕಿಚನ್ ಕ್ಲೀನ್ ಮಾಡಬೇಕಾದ್ರೆ, ಏನಾದರೂ ಕ್ಲೀನ್ ಮಾಡಬೇಕು ಅನ್ನೋ ಕೆಲಸ ಟೈಮಲ್ಲಿ ಏನು ಮಾಡ್ತೀನಿ ಗೊತ್ತಾ, ಒಂದು ಮ್ಯೂಸಿಕ್ ಆನ್ ಮಾಡಿ ಇಟ್ಕೊಂಡಿರ್ತೀನಿ. ಮ್ಯೂಸಿಕ್ ಆನ್ಬಿಟ್ಟು ಸ್ವಲ್ಪ ಡಕ್ಕೆಲ್ಲ ಇದೆ ಅಲ್ವ, ಸ್ವಲ್ಪ ಸೌಂಡ್ ಜಾಸ್ತಿ ಕೊಟ್ಕೊಂಡು ಕೇಳ್ತಾ ಕೆಲಸ ಮಾಡ್ತಾ ಇರ್ತೀನಿ. ಇಲ್ಲ ಇನ್ನೊಂದು ಏನಾದರೂ ಬಿಗ್ ಬಾಸ್ ನೋಡಿಲ್ಲ ಅಂತಂದರೆ ಬಿಗ್ ಬಾಸ್ ಹಾಕ್ಕೊಂಡು ಕೂಡ ಕೆಲಸ ಮಾಡ್ತಾ ಇರ್ತೀನಿ. ಒಂದು ಕಡೆ ಮನೆ ಒರೆಸೋದ್ರಲ್ಲಿ ಗಮನನೇ ಇರಲ್ಲ, ಬಟ್ ಒರೆಸ್ತಾ ಇರ್ತೀನಿ, ಅಷ್ಟು ನೀಟಾಗೆ ಒರೆಸ್ತೀನಿ. ಬಟ್ ಆಲ್ಮೋಸ್ಟ್ ಗಮನ ಇಲ್ಲ ಬಿಗ್ ಬಾಸಲ್ಲಿ ಇರುತ್ತೆ. ಇಲ್ಲ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಮ್ಯೂಸಿಕ್ ಕೇಳ್ಕೊಂಡು ಕೆಲಸ ಮಾಡೋದು ಆಯಿತಾ. ನನಗೆ ಮ್ಯೂಸಿಕ್ ಕೇಳ್ತಾ ಕೆಲಸ ಮಾಡ್ತಾ ಇದ್ದರೆ ನನಗೆ ಇಷ್ಟು ಬೇಗ ಕೆಲಸ ಮುಗಿಸ್ಬಿಟ್ನಾ ಅನ್ನೋ ಥರ ಫೀಲ್ ಆಗ್ತಾನೆ ಇರುತ್ತೆ. ಸೊ ಎಲ್ಲನೂ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡೆ. ಬಿಗ್ ಬಾಸ್ ಕೂಡ ಮುಗೀತು. ಹಂಗೇ ಸೊಪ್ಪೆಲ್ಲ ಬಿಡಿಸಿಟ್ಕೊಂಡು ತಂದಿದ್ರು, ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಆಯಿತಾ. ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಸಿಕ್ಕಾಪಟ್ಟೆ ಮರಳಿದೆ, ನೀವು ನೋಡ್ತಾ ಇರ್ಬೋದು ನೀರು ಎಷ್ಟು ರೆಡ್ ಆಗಿದೆ ಅಂತ. ಅದಕ್ಕೋಸ್ಕರ ನಾನು ನೈಟ್ ಅಡುಗೆ ಮಾಡಬೇಕು ಅಂದರೆ ಒಂದು ಸಂಜೆ ಟೈಮಲ್ಲೇ ಸೊಪ್ಪನ್ನೆಲ್ಲ ನೀರಿಗೆ ಹಾಕಿ ಇಟ್ಟಿರ್ತೀನಿ. ಚೆನ್ನಾಗಿ ಅದು ಉಂಟಾಗ ಮರಳೆಲ್ಲ ಬಿಟ್ಕೊಂಡ್ಬಿಡುತ್ತೆ ಅಂತ. ಬಿಟ್ಕೊಂಡಾದ್ಮೇಲೆ ಅಡುಗೆಗೆ ಯೂಸ್ ಮಾಡ್ಕೋಬೋದು ಆರಾಮಾಗಿ. ಒಂದು 2-3 ಸತಿ ವಾಶ್ ಮಾಡಿಬಿಟ್ಟು ಹಂಗೇ ಹಸಿ ಅವರೆಕಾಳನ್ನು ಕೂಡ ಅಮ್ಮ ತಗೊಬಂದಿದ್ರು. ಅದನ್ನು ಮತ್ತು ಸೊಪ್ಪನ್ನ ಹಾಕಿ ನೈಟು ಉಪ್ಪು ಸಾಂಬಾರು ಮಾಡ್ಕೊಂಡು ಮುದ್ದೆ ಮಾಡೋಣ ಅಂತಂದ್ಬಿಟ್ಟು ಅದನ್ನು ಕೂಡ ಎತ್ತಿಟ್ಟಿದ್ದೀನಿ. ಆಲ್ಮೋಸ್ಟ್ ಅಡುಗೆಗೆ ಅಂತ ಎಲ್ಲ ಕೆಲಸನೂ ಮುಗಿಸ್ಕೊಂಡೆ. ಬೆಳಗಿನ ತಿಂಡಿಗೆ ಅಂತ ಅಂದ್ಬಿಟ್ಟು ಇಡ್ಲಿಗೆ ಅಂತ ಅಂದ್ಬಿಟ್ಟು ಅಕ್ಕಿನ ನೆನೆಸಿಟ್ಟಿದ್ದೆ. ಸೊ ಅದನ್ನು ಕೂಡ ರುಬ್ಬಿಟ್ಟಿದ್ದೀನಿ. ಅಮ್ಮ ಹಂಗೇ ತಟ್ಟೆ ಇಡ್ಲಿ ಮಾಡೋದು, ಇದು ಪಾತ್ರೆ ತೊಗೊಬಂದಿದ್ರಲ್ವ, ಅದನ್ನು ಟ್ರೈ ಮಾಡೋಣ ಬೆಳಗ್ಗೆ ಅಂತಂದ್ಬಿಟ್ಟು ಹಿಟ್ಟನ್ನು ಕೂಡ ರುಬ್ಬಿಟ್ಟಿದ್ದೀನಿ ಇಡ್ಲಿಗೆ. ಪೇಟೆಗೆ ಹೋಗಿದ್ದೆ, ಸ್ವಲ್ಪ ಕೆಲಸ ಇತ್ತು ಅಂತ. ಹಂಗೇ ಬರುವಾಗ ಒಂದು ಸ್ವಲ್ಪ ಏನಾದರೂ ಪಾಸಿಟಿವ್ ಆಗಿ ಏನಾದರೂ ಬರೆದಿಡೋಣ, ಕಾಯಿಟ್ಸ್ ಬರೆದಿಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಏನೇನು ಬೇಕೋ ಅದನ್ನು ಪರ್ಚೇಸ್ ಮಾಡಿ ತೊಗೊಬಂದಿದೆ. ಇವಾಗ ಈ ಬುಕ್ ನೋಡ್ತಾ ಇರ್ಬೋದು. ಈ ಬುಕ್ನ ನಮ್ಮ ದೊಡ್ಡಮ್ಮ ನನಗೆ ಅಂತ ಕೊಟ್ಟು ಕಳಿಸಿದ್ದು, ಇದನ್ನು ಓದಲಿ ಅಂತ ಅಂದ್ಬಿಟ್ಟು ಅದನ್ನು ನಮ್ಮಮ್ಮ ತಗೊಬಂದು ಕೊಟ್ಟು. ಇದು ಬಂದ್ಬಿಟ್ಟು ಗುರುಮಲ್ಲೇಶ್ವರ ಅವ್ರ ಬಗ್ಗೆ ಬುಕ್ಕು. ನಾನು ಇನ್ನೂ ಓದಿಲ್ಲ, ಜಸ್ಟ್ ಸ್ಟಾರ್ಟಿಂಗ್ ನೋಡ್ಬಿಟ್ಟು ಹೇಳಿದೆ ಅಷ್ಟೇ ನಿಮಗೆ. ಕಾಫಿಗೆ ಅಂತ ಸಂಜೆ ಟೈಮಲ್ಲಿ ಮುಸ್ಕಿನ ಜೋಳ ತಗೊಬಂದಿದ್ರು ಆಯಿತಾ. ಅದನ್ನು ಬೇಯಿಸೋಕ್ಕೆ ಹೇಳಿದ್ರು ಕಾಫಿ ಜೊತೆಗೆ ಅಂತ ಅಂದ್ಬಿಟ್ಟು ಅದನ್ನು ಬೇಯಿಸ್ತಿದ್ದೀನಿ ಇವಾಗ. ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಮತ್ತು ಹಸಿ ಜೋಳ ತಗೊಬಂದಿದ್ರಲ್ವ ಅದನ್ನು ಹಾಕ್ಬಿಟ್ಟು ಕೂಗಿಸಿಟ್ಟಿದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ, ಬಿಸಿ ಬಿಸಿಯಾಗಿದೆ. ಇಲ್ಲಿಗೆ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಉಪ್ಪು, ನಿಂಬೆ ರಸ ಸವರ್ಕೊಂಡು ತಿಂದರೆ ಮಾತ್ರ ಮಸ್ತಾಗಿರುತ್ತೆ. ಯಾರಾದರೂ ಇಷ್ಟಪಡೋರು ಟ್ರೈ ಮಾಡಿ ನೋಡಿ ಆಯಿತಾ, ಸಖತ್ತಾಗಿರುತ್ತೆ ಇದು ಮಾತ್ರ. ಹಾಗೇ ಅಮ್ಮ ಬೆಣ್ಣೆ ತೊಗೊಬಂದಿತ್ತು ಅಂತ ಹೇಳಿದ್ದೆ ಅಲ್ವಾ, ಅದನ್ನು ಕೂಡ ಕರಗಿಸಿಟ್ಬಿಡೋಣ ಅಟ್ ಎ ಟೈಮ್. ಅಂದರೆ ಟೀ ರೆಡಿ ಆಗೋಷ್ಟರಲ್ಲಿ ಇದನ್ನು ಕೂಡ ಕರಗಿಸಿಡೋಣ ಅಂದ್ಬಿಟ್ಟು
ಕರಗಕ್ಕಿಟ್ಟಿದ್ದೀನಿ ಬೆಣ್ಣೆನ. ಇವಾಗ ನೀವು ನೋಡ್ತಾ ಇರ್ಬೋದು ಕರಗ್ತಾ ಇದೆ. ಆಲ್ಮೋಸ್ಟ್ ಬೆಣ್ಣೆ ಕರಗಿಸ್ಬೇಕು ಅಂತಂದರೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕರಗಿಸ್ಬೇಕು. ನಾನು ತುಪ್ಪ ಕರಗಿಸ್ಕೋಬೇಕಾದ್ರೆ ಸ್ವಲ್ಪ ವಿಳ್ಯೆದೆಲೆ, ಕರಿಬೇವಿನ ಸೊಪ್ಪು, ಹಾಗೆಯೇ ಸ್ವಲ್ಪ ಉಪ್ಪು, ಹಾಗೆಯೇ ಅರಿಶಿನ ಪುಡಿ ಇಷ್ಟನ್ನು ಹಾಕ್ಬಿಟ್ಟು ಕರಗಿಸ್ಕೊತೀನಿ. ಸ್ವಲ್ಪ ಟೇಸ್ಟಿಗೆ, ಫ್ಲೇವರ್ಗೆ ತುಂಬ ಚೆನ್ನಾಗಿರುತ್ತೆ. ಬೇಕಾದ್ರೆ ಈ ಥರ ಹಾಕ್ಕೊಂಡು ಕರಗಿಸಿ ನೋಡಿ, ಸಖತ್ತಾಗಿರುತ್ತೆ. ಸೊ ಕರಗಿಸ್ಬೇಕಾದ್ರೆ ನೀವು ನೋಡ್ತಾ ಇರ್ಬೋದು ನೊರೆ ಬರುತ್ತೆ ಅಲ್ವ, ಇದು ಕಂಪ್ಲೀಟಾಗಿ ನೊರೆ ಎಲ್ಲ ಕಡಿಮೆ ಆಗಬೇಕು. ಇವಾಗ ನೀವು ನೋಡ್ತಾ ಇರ್ಬೋದು. ಸೊ ಕಂಪ್ಲೀಟಾಗಿ ಅದೆಲ್ಲ ಕಡಿಮೆ ಆದಮೇಲೆ ನೀವು ವಿಳ್ಯೆದೆಲೆ ಆಗಿರ್ಬೋದು, ಕರಿಬೇವಿನ ಸೊಪ್ಪು, ಹಾಗೆಯೇ ಉಪ್ಪು ಮತ್ತು ಒಂದು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಪುಡಿ ಇಷ್ಟನ್ನು ಹಾಕ್ಬಿಟ್ಟು ಕರಗಿಸ್ಕೋಬೋದು. ಬೇಕು ಅಂದರೆ ಬೆಳ್ಳುಳ್ಳಿ, ಒಬ್ಬೊಬ್ಬರು ಬೆಳ್ಳುಳ್ಳಿನೂ ಕೂಡ ಜಜ್ಜಿಬಿಟ್ಟು ಹಾಕ್ತಾರೆ. ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಇವಾಗ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎಲ್ಲ ನೊರೆ ಎಲ್ಲ ಕಡಿಮೆ ಆಗಿ ಈ ಥರ ಕುದೀತಾ ಇರಬೇಕು. ಈ ಥರ ಕುದಿದ್ರೆ ತುಪ್ಪ ರೆಡಿಯಾಗಿದೆ ಅಂತ. ಸೊ ಯಾರಿಗೆಲ್ಲ ಗೊತ್ತಿಲ್ಲ ಯೂಸ್ ಮಾಡ್ಕೊಳ್ಳಿ ಆಯಿತಾ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆಯಿತಾ. ಯಾವುದು ನಿಮ್ಗೆ ಇಷ್ಟ ಆಯಿತು ಮತ್ತು ಯಾವ ಥರ ವೀಡಿಯೋಸ್ ಬೇಕು ಅದನ್ನ ಕಮೆಂಟಲ್ಲಿ ತಿಳಿಸಿ. ಸೊ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ.